ಎಲ್ಲರಿಗೂ ನಮಸ್ಕಾರ. ಅಮೆರಿಕಾದಲ್ಲಿ ಒಂದು ಮನೆ ಕಟ್ಟುವಾಗ ಬಿಲ್ಡರ್ ಬಂದು ಫ್ರಂಟ್ ಯಾರ್ಡ್ ಮತ್ತೆ ಬ್ಯಾಕ್ ಯಾರ್ಡ್ ಎರಡರಲ್ಲೂ ಒಂದೊಂದು ಮರ ಇಟ್ಕೊಡ್ತಾರೆ. ಆ ಮರನ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ಫೈನ್ ಹಾಕ್ತಾರೆ. ಇಲ್ಲಿ ಫಾಲ್ ಸೀಸನ್ ಮುಗ್ದು ಚಳಿಗಾಲ ಶುರುವಾದಾಗ ಮರದಲ್ಲಿ ಒಂದ್ ಎಲೆ ಕೂಡ ಇರಲ್ಲ. ಅದೇ ತರ ಸ್ಪ್ರಿಂಗ್ ಶುರು ಆದಾಗ ಮರದಲ್ಲಿರೋ ಎಲ್ಲಾ ಎಲೆಗಳು ತಿರ್ಗಾ ಬಂದ್ಬಿಡುತ್ತೆ. ನಾವು ಈ ಮನೇನ ಚಳಿಗಾಲದಲ್ಲಿ ಬುಕ್ ಮಾಡಿದಾಗ ಈ ಮರದಲ್ಲಿ ಒಂದ್ ಎಲೆ ಕೂಡ ಇರ್ಲಿಲ್ಲ. ಆದ್ರೆ ಈಗ ಸ್ಪ್ರಿಂಗ್ ಸೀಸನ್ನೇ ಮುಗಿತಾ ಇದೆ, ಇನ್ನೂವರೆಗೂ ಒಂದ್ ಎಲೆ ಕೂಡ ಬರ್ಲಿಲ್ಲ. ನಾವ್ ಯಾಕೆ ಅಂತ ಚೆಕ್ ಮಾಡಿದಾಗ ಈ ಮರನ ಬೇರೊಂದ್ ಕಡೆಯಿಂದ ಕ್ರೇನಲ್ಲಿ ತಗೊಂಡ್ಬಂದು ಗೋಣಿ ಚೀಲದಲ್ಲಿ ಹಾಕಿ ಇಲ್ಲಿ ತಗೊಂಡ್ಬಂದು ಹಾಗೆ ಇಟ್ಟಿದ್ದಾರೆ. ಆ ತರ ತೆಗೆಯುವಾಗ ಬೇರ್ಗಳೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಒಂದು ಹೊಸ ಮರ ಕೊಂಡ್ಕೊಳ್ಳೋಕೆ ನಮ್ಮೂರ್ ಕಾಸಲ್ಲಿ 5,000ದಿಂದ 6,000 ರೂಪಾಯಿ ಆಗುತ್ತೆ. ಆದ್ರೆ ಈ ಹಳೆ ಮರನ ಕಟ್ ಮಾಡಿ ಹೊಸ ಮರ ಇಡಕ್ಕೆ 50ರಿಂದ 60,000 ರೂಪಾಯಿ ಕೇಳಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ನನ್ನ ಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.